ಎಲ್ಲರೂ ಡೆಫಿನೆಟ್ಲಿ ನಾನು ಸುಮ್ಮನೆ ನನ್ನ ಸಿನಿಮಾ ಅಂತ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ನೀವು ನೋಡಿದ್ಮೇಲೆ ನಿಮ್ಮ ರಿಯಾಕ್ಷನ್ ಮೇಲೆ ನಾನು ಡೆಫಿನೆಟ್ಲಿ ಅದನ್ನೇ ನಾವು ಒಂದು ಶೂಟ್ ಮಾಡಬೇಕಾಗುತ್ತೆ. ಎಲ್ಲರದು ಪೋಸ್ಟ್ ಕ್ರೆಡಿಟ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತೆಲ್ಲ ಸಿನಿಮಾ ನೋಡಿದ್ಮೇಲೆ. ಆಮೇಲೆ ಡೆಫಿನೆಟ್ಲಿ ಎಲ್ಲರನ್ನೂ ಥ್ಯಾಂಕ್ ಮಾಡೋದು ತುಂಬಾ ಇದೆ. ಸೊ ನನ್ನ ಎಂಟೈರ್ ತಂಡ, ಅಂಜು ಅವರಿಂದ ನಮ್ಮ ಅನೂಪ್ ರೂಬೆನ್ ಸರ್, ದೆವ್ ಬಿನ್ ವಂಡರ್ಫುಲ್. ನನಗೊಂದು ಒಂದು ಸಿನಿಮಾ ಮಾಡ್ದಂಗೆ ಅನಿಸ್ಲಿಲ್ಲ ನನಗೆ ಸೀತಾಪಯಣ. ಸೊ ಒಂದು ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ಗೆ ಹೋಗಿ ಒಂದಷ್ಟು ಸುಮ್ಮನೆ ಒಂದು ಸ್ವಲ್ಪ ದಿನ ಅವ್ರ ಜೊತೆ ಒಂದು ಒಳ್ಳೆ ಕಾಲ ಕಳೆದು ಒಂದೊಳ್ಳೆ ಔಟ್ಪುಟ್ ತೆಗೆದು ವಾಪಸ್ ಮನೆಗೆ ಬಂದಂಗಿದೆ. ಡೆಫಿನೆಟ್ಲಿ ಇಟ್ಸ್ ಬಿನ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಈ ಸೀತಾಪಯಣ Feb 14 ನಿಮ್ಮೆಲ್ಲರ ಮುಂದೆ ಪ್ರೇಮಿಗಳ ದಿನಾಚರಣೆ ಜೊತೆ ರಿಲೀಸ್ ಆಗ್ತಾ ಇದೆ ಅವತ್ತಿನ ದಿನ. ಸೊ ನೀವೆಲ್ಲರೂ ಬಂದು ನಿಮ್ಮ ಪ್ರೇಮಿಗಳ ಜೊತೆ ನಮ್ಗೆ ಅದೇ ಪ್ರೇಮನ ಕೊಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ಯಾಮಿಲಿ ಜೊತೆಗೂ ಬರ್ಬೋದು. ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡುವಂಥ ಸಿನಿಮಾ, ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲರೂ ಕಂಪ್ಲೀಟ್ ಎಲ್ಲ ವರ್ಗದವರು, ಎಲ್ಲ ನಮ್ಮ ತಾತ ದೊಡ್ಡಮ್ಮ ಎಲ್ಲರೂ ನೋಡಿದ್ರು ಈ ಸಿನಿಮಾನ. ಎಲ್ರಿಗೂ ಅಷ್ಟೇ ಒಂದು ಎಮೋಷನ್, ಒಂದು ಅಷ್ಟೇ ಕನೆಕ್ಟು ಈ ಸಿನಿಮಾ ಕೊಡುತ್ತೆ. ಸೊ ಅಷ್ಟೇ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಹುಡುಗನ್ನ ನಮ್ಮ ಮತ್ತೆ ಕನ್ನಡಕ್ಕೆ ಆಫ್ಟರ್ ಅ ಲಾಂಗ್ ಟೈಮ್ ಐಶ್ವರ್ಯ ಅವ್ರು ಮತ್ತೆ ಈ ಸಿನಿಮಾ ಮುಖಾಂತರ ನನ್ನ ಜೊತೆಗೆ ಪರ್ಫಾರ್ಮ್ ಮಾಡಿದ್ದಾರೆ. ಆ ವಂಡರ್ಫುಲ್ ಕೋ-ಸ್ಟಾರ್. ಸೊ ನಮ್ಮ ಡ್ಯಾನ್ಸ್ ನಂಬರ್ ಆಗಿರ್ಬೋದು, ಇದರೊಳಗೆ ಬರೀ ಲಿರಿಕಲ್ ವಿಡಿಯೋ ನೋಡಿದ್ರಿ ಅಷ್ಟೇ. ಸೊ ಕಂಪ್ಲೀಟ್ ಒಂದು ಡ್ಯಾನ್ಸ್ ನಂಬರ್ ಸಿನಿಮಾಲ್ ನೋಡ್ತೀರಾ ನೀವು. ಹಾಗೆ ಇನ್ನೂ ಒಂದು 2 ಸಾಂಗ್ ಬ್ಯಾಲೆನ್ಸ್ ಇದೆ. ಪಯನಮೇ ಸಾಂಗ್, ಅದಂತೂ ಡೆಫಿನೆಟ್ಲಿ ನಮ್ಮನ್ನೆಲ್ಲರೂ ಒಂದು ಟ್ರಾನ್ಸಿಗೆ ಕರ್ಕೊಂಡು ಹೋಗುತ್ತೆ. ಸರ್ ಅದನ್ನು ಪದೇ ಪ್ಲೇ ಮಾಡೋರು ನಮಗೆ ಮೂಡಿಗೆ ತರಕ್ಕೆ, ಈ ಸೀಕ್ವೆನ್ಸಿನ ಇದನ್ನು ಶೂಟ್ ಮಾಡಬೇಕು ಅಂತ ಅದು ಸಾಂಗ್ ಪ್ಲೇ ಮಾಡಿಸೋರು. ಸೊ ಅದರಿಂದ ನಾವು ಇನ್ನೂ ಅದೇ ಹೇಳ್ದಂಗೆ ಒಂದು ಎಮೋಷ್ನಲ್, ಸುಮ್ಮನೆ ಒಂದು ಆರ್ಟಿಸ್ಟ್ ಆಗಿ ಹೋಗಿ ಪರ್ಫಾರ್ಮ್ ಮಾಡಿಲ್ಲ ನಾವು ಈ ಸಿನಿಮಾನ. ಕಂಪ್ಲೀಟಾಗಿ ಒಂದು ಕ್ಯಾರೆಕ್ಟರ್ ಆಗ್ಬಿಟ್ವಿ ನಾವು ಈ ಸಿನಿಮಾಲಿ. ಸೊ ಅಭಿ ಅನ್ನೋ ನನ್ನ ಕ್ಯಾರೆಕ್ಟ್ರು ನಿಮ್ಮ ಮನಸ್ಸು ಗೆಲ್ಲೋದಂತೂ ಗ್ಯಾರಂಟಿ. ಸೊ ನೀವು ಥಿಯೇಟ್ರಿಗೆ ಬಂದು ನಮ್ಮನ್ನು ಗೆಲ್ಸೋದು ಒಂದು ಬಾಕಿ. ಸೊ ಎಲ್ಲರೂ ಬಂದು 14 ನೋಡಿ ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಸಮಾರಂಭಕ್ಕೆ ಬಂದಿರುವ ನಮ್ಮ ಎಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರೆಲ್ಲರಿಗೂ, ಹಿರಿಯ ಪತ್ರಿಕರ್ತರೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಮತ್ತು ಈ ಪ್ರೋಗ್ರಾಮ್ ನೋಡ್ತಿರೋ ಸಮಸ್ತ ಕನ್ನಡಿಗರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಧನ್ಯವಾದಗಳು. ಪ್ರೇಮ ಬರಹ ಅನ್ನೋ ಚಿತ್ರದ ನಂತರ ಮತ್ತೆ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ ಕನ್ನಡದಲ್ಲಿ. ಇದು ನನ್ನ ಆಲ್ಮೋಸ್ಟ್ 15ನೇ ಚಿತ್ರ ನಿರ್ದೇಶಕನಾಗಿ. ಅಂಡ್ ಪ್ರೇಮ ಬರಹ, ಸಾರಿ ಸೀತಾಪಯಣ, ಅದೇ ಬರ್ತದೆ, ಸೀತಾಪಯಣ. ಈ ಸೀತಾಪಯಣ ಅನ್ನೋದು ಕೇವಲ ಒಂದು ವ್ಯಕ್ತಿಯ ಪಯಣ ಅಲ್ಲ, ಇದು ಒಂದು ಮನಸ್ಸಿನ ಪಯಣ. ನಾವು ಜೀವನದಲ್ಲಿ ಕಲಿತುಕೊಳ್ಳುವಂಥ ಮೌಲ್ಯಗಳ ಪಯಣ, ನಮ್ಮ ಫೀಲಿಂಗ್ಸ್ ಏನಿರುತ್ತೋ ಅದರ ಒಂದು ಜರ್ನಿ, ಅದೇ ಈ ಸೀತಾಪಯಣ. ಇದು ಬಂದು ಸುಮಾರು ಒಂದು 13-14 ವರ್ಷದ ಹಿಂದೆ ನಾನು ಮಾಡಿದಂಥ ಕಥೆ ಇದು. ಅವಾಗಲಿಂದ ಇದು ಯಾವಾಗ ಇದನ್ನು ನಾನು ಶೂಟ್ ಮಾಡ್ತೀನಿ ಅನ್ನೋ ಒಂದು ಅವಾಗಲಿಂದ ಒಂದು ಕಾತರತೆ ನನಗಿತ್ತು. ಸೊ ಅದಾದಮೇಲೆ ನನ್ನ ಮಗಳನ್ನಿಟ್ಟು ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ, ಆಗ ಈ ಕಥೆನ ನಾನು ಮತ್ತೆ ಸ್ಕ್ರೀನ್ ಪ್ಲೇ ಎಲ್ಲ ಡೆವಲಪ್ ಮಾಡಿದೆ. ಆ್ಯಂಡ್ ದಿಸ್ ಈಸ್ ಲೈಕ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಇದಕ್ಕೆ ಮುಂಚೆ ನಾನು ಹೇಳಿದಾಗೆ ಇದೊಂದು ಬರೀ ಚಿತ್ರ ಮಾತ್ರ ಅಲ್ಲ, ಇದು ಒಂದು ಅನುಭವ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಈ ಚಿತ್ರದ ಕಥೆ ನಿರ್ದೇಶಕನಾಗಿ ನಾನು ಚಿತ್ರದ ಕಥೆನ ತುಂಬ ಎಕ್ಸಾಗ್ಸರೇಟ್ ಮಾಡದೆ ಪ್ರಾಮಾಣಿಕವಾಗಿ ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಮಾಡಿರೋ ಒಂದು ಕಥೆ ಇದು. ಅಂಡ್ ಇದರಲ್ಲಿ ನನಗೆ ಐ ಹ್ಯಾವ್ ವೆರಿ ಗುಡ್ ಕಮಿಟೆಡ್ ಟೆಕ್ನಿಷಿಯನ್ಸ್. ಟು ಸ್ಟಾರ್ಟ್ ವಿತ್ ನನ್ನ ಮ್ಯೂಸಿಕ್ ಡೈರೆಕ್ಟ್ರು. ಪಿಕ್ಚರೆಲ್ಲ ಒಂದು 2-3 ದೊಡ್ಡ ಪಿಲ್ಲರ್ಸ್, ಅದರಲ್ಲಿ ಒಂದು ಮ್ಯೂಸಿಕ್ ಕೂಡ. ಸೊ ನೀವು ಈಗಾಗಲೇ ಈ ಹಾಡುಗಳನ್ನು ನೋಡಿದ್ದೀರಾ.
ಇನ್ನೂ 2 ಹಾಡು ರಿಲೀಸ್ ಆಗುತ್ತೆ, ಅದು ಇನ್ನೂ ಜೋರಾಗಿರುತ್ತೆ ಅಂತ ನನ್ನ ಇದು ವಿಶ್ವಾಸ. ಸೊ ಮ್ಯೂಸಿಕ್ ವಿಲ್ ಬಿ ದ ಹೈಲೈಟ್ ಆಫ್ ದಿಸ್ ಪಿಕ್ಚರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅನೂಪ್ ರೂಬೆನ್ಸ್. ಈಗಾಗಲೇ ಇದು ಅವ್ರಿಗೆ 4ನೇದು ಅಥವಾ 5ನೇದು ಚಿತ್ರ ಇದು ಕನ್ನಡದಲ್ಲಿ. ಆ್ಯಂಡ್ ಪ್ಲೀಸ್ ದ ಕ್ಯಾಮ್ರಾಮನ್ ಇಸ್ ಅ ವೆರಿ ಬಿಗ್ ಕ್ಯಾಮ್ರಾಮನ್ ತಮಿಳ್ನಾಡಿಂದ. ಆ್ಯಂಡ್ ಕೇರಳ ಇಂದ ಎಡಿಟರ್ ಕೇರಳ ಅಯೂಬ್ ಖಾನ್ ಅಂತ. ಸೊ ಪಿಕ್ಚರ್ ಪ್ಯಾನ್ ಇಂಡಿಯನ್ ಸಿನಿಮಾನೋ ಇಲ್ವೋ, ಆದರೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಪ್ಯಾನ್ ಇಂಡಿಯನ್ ಟೆಕ್ನಿಷಿಯನ್ಸ್. ಆ್ಯಂಡ್ ಅಫ್ಕೋರ್ಸ್ ಐ ಡೋಂಟ್ ಬಿಲೀವ್ ಇನ್ ಪ್ಯಾನ್ ಇಂಡಿಯನ್ ಫಿಲ್ಮ್. 4-5 ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ತಿದ್ದೀನಿ, ಆದರೆ ಪ್ಯಾನ್ ಇಂಡಿಯನ್ ಫಿಲ್ಮ್ ಅಂತ ನಾನು ನಂಬೋದು ಯಾವಾಗ ಅಂತಂದರೆ ಅದರ ಕಂಟೆಂಟ್ ಜನಗಳಿಗೆ ಇಷ್ಟ ಆಯಿತು ಅಂತಂದರೆ ಆ ಸಿನಿಮಾ ಪ್ಯಾನ್ ಇಂಡಿಯನ್ ಸಿನಿಮಾ ಆಗೋಗುತ್ತೆ ಆಟೋಮ್ಯಾಟಿಕ್ಕಾಗಿ. ಸೊ ಈಗಾಗಲೇ ಪ್ರೂವ್ ಮಾಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾಗಳಲ್ಲಿ KGF, ಕಾಂತಾರ, ಈ ಚಿತ್ರಗಳೆಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿರುವಂಥ ಚಿತ್ರಗಳು. ಸೊ ಪಿಕ್ಚರ್ ಚೆನ್ನಾಗಿದ್ದರಿಂದ ಅದು ಪ್ಯಾನ್ ಇಂಡಿಯನ್ ಫಿಲಮ್ ಆಗೋಯ್ತು. ಸೊ ಅದನ್ನೇ ನಾನು ನಂಬ್ತೀನಿ. ಆ್ಯಂಡ್ ಸೇಮ್ ವಿತ್ ದಿಸ್ ಪಿಕ್ಚರ್, ನಾನು ಕಂಟೆಂಟ್ ನಂಬಿದ್ದೀನಿ. ಈ ಪಿಕ್ಚರ್ನಲ್ಲಿ ಕಂಟೆಂಟ್ ವಿಲ್ ಬಿ ದ ಕಿಂಗ್. ಆ್ಯಂಡ್ ಆರ್ಟಿಸ್ಟ್, ಇವಾಗ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಆರ್ಟಿಸ್ಟ್ ದೇ ಶುಡ್ ಗಿವ್ ದ ಹಾರ್ಟ್ ಮೋರ್ ದೆನ್ ದ ಸ್ಕಿಲ್ ಅಂತ. ಅವರ ಪ್ರತಿಭೆನ ಕೊಡೋದಕ್ಕಿಂತ ಹೆಚ್ಚಾಗಿ ಅವರ ತುಂಬು ಹೃದಯದ ಒಂದು ಕಮಿಟ್ಮೆಂಟ್ ಅಂತ ಒಂದು ಕ್ಯಾರೆಕ್ಟರ್ ಕೊಡಬೇಕು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಿರೋದು. ದಟ್ ಈಸ್ ವೆರಿ ವೆರಿ ಟ್ರೂ. ಸೊ ಆ ನಿಟ್ಟಿನಲ್ಲಿ ನನ್ನ ಹೀರೋ ಆ್ಯಂಡ್ ಹೀರೋಯಿನ್ ನಿರಂಜನ್, ಐಶ್ವರ್ಯ ಇವ್ರಿಬ್ರು ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಈ ಪಿಕ್ಚರ್ನಲ್ಲಿ. ತುಂಬ ಭಯ ಭಕ್ತಿಯಿಂದ ಆ ಒಂದು ಕಮಿಟ್ಮೆಂಟಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಈ ಚಿತ್ರದಲ್ಲಿ ಅವರ ನಟನೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಸ್ ಎ ಡೈರೆಕ್ಟರ್ ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್. ಆ್ಯಂಡ್ ಅಗೈನ್ ಇನ್ನು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ. ನಮ್ಮ ಪ್ರಕಾಶ್ ರಾಜ್ ಎಂಥ ಒಳ್ಳೆ ಆ್ಯಕ್ಟರ್ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅವರು ಈ ಚಿತ್ರದಲ್ಲಿ ತುಂಬ ವಿಭಿನ್ನವಾದ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಬೇರೆ ಚಿತ್ರಗಳಿಗಿಂತ ಹೇಗೆ ಡಿಫ್ರೆಂಟಾಗಿ ಅವ್ರನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೊಂದು ಚಾಲೆಂಜಿಂಗ್ ಆಗಿತ್ತು. ಎಷ್ಟೋ ಸಿನಿಮಾಗಳು ಎಷ್ಟೋ ಪಾತ್ರಗಳು ಮಾಡಿದ್ದಾರೆ, ಇದರೊಳಗೊಂದು ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅಂದ್ಕೊಂಡು ಮಾಡಿರೋ ಒಂದು ಪ್ರಯತ್ನ ಇದು. ಗ್ಯಾರಂಟಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅವರ ಪಾತ್ರ. ಆಮೇಲೆ ಸತ್ಯರಾಜ್ ಅವರು ಒಂದು ಪ್ಯಾನ್ ಇಂಡಿಯನ್ ಆ್ಯಕ್ಟರು. ಬಾಹುಬಲಿ ಅಂತ ದೊಡ್ಡ ದೊಡ್ಡ ಚಿತ್ರಗಳಲ್ಲೆಲ್ಲ ಆ್ಯಕ್ಟ್ ಮಾಡಿ ಈಗ ಎಲ್ಲ ಭಾಷೆಗಳನ್ನು ಮಾಡ್ತಿದ್ದಾರೆ. ಸೊ ಅವ್ರದ್ದು ಒಂದು ಬಹುಮುಖ್ಯವಾದ ಒಂದು ಪಾತ್ರ. ಹೀರೋಯಿನ್ಗೆ ತಂದೆ ಪಾತ್ರ ಮಾಡಿದ್ದಾರೆ. ಅದು ಇಟ್ ವಿಲ್ ಬಿ ಹೈಲೈಟ್ ಆಫ್ ದ ಪಿಕ್ಚರ್. ಆಮೇಲೆ ನಾನು ಒಂದು ಕ್ಯಾಮಿಯೋವನ್ನು ಒಂದು ಮಾಡಿದ್ದೀನಿ. ನಾನೇ ಇದುವರೆಗೂ ಆ ಥರದ್ದು ಒಂದು ಪಾತ್ರ ಬೇರೆ ಪಿಕ್ಚರ್ಗಳಲ್ಲಿ ಮಾಡಿಲ್ಲ. ಸೊ ಅದು ನನಗೂ ಒಂದು ಹೊಸದಾಗಿರುತ್ತೆ. ಅದಲ್ಲದೆ ನಮ್ಮ ಧ್ರುವ ಒಂದು ಏನು ಹೇಳ್ತಾರೆ, ಒಂದು ಡೈನಾಮಿಕ್ ಕ್ಯಾಮಿಯೋ ಅಂತ ಹೇಳ್ಬೋದು. ಡೈನಾಮಿಕ್ ಕ್ಯಾಮಿಯೋ, ತುಂಬ ಒಳ್ಳೆ ಪಾತ್ರ ಧ್ರುವ ಮಾಡಿರೋದು. ಅವನ ಫ್ಯಾನ್ಸ್ಗೆ ಅಂತ ಒಂದು ದೊಡ್ಡ ಸ್ಟಾರು ಒಂದು ಕ್ಯಾಮಿಯೋ ಮಾಡುವಾಗ ಹೇಗೆ ಬಂದು ಅವನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಅದಾದಮೇಲೆ ತುಂಬ ಕೂತ್ಕೊಂಡು ತಲೆ ಕೆರ್ಕೊಂಡು ಮಾಡಿರುವಂಥ ಒಂದು ಕ್ಯಾರೆಕ್ಟರ್ ಇದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಗ್ಯಾರಂಟಿ ಧ್ರುವನ ಎಲ್ಲ ಫ್ಯಾನ್ಸ್ಗೂ ಇದು ತುಂಬಾ ಖುಷಿ ಕೊಡುತ್ತೆ. ಯಾವ ವಿಧದಲ್ಲೂ ಡಿಸಪಾಯಿಂಟ್ ಮಾಡಲ್ಲ. ಸೊ ಅದು ಒಂದು ಹೈಲೈಟ್ ಆಫ್ ದ ಪಿಕ್ಚರ್. ಆಮೇಲೆ ದಿಸ್ ಮೂವಿ ಇಟ್ಸ್ ಲೈಕ್ ವೆರಿ ವೆರಿ ಫೀಲ್ ಗುಡ್ ಪಿಕ್ಚರ್ ಇದು. ಆ್ಯಂಡ್ ನಿಜವಾಗ್ಲೂ ಇದಕ್ಕೆ ಮುಂಚೆ ನಾನು ನಿಮ್ಗೆ ಹೇಳಿದಾಗೆ ದಿಸ್ ವಿಲ್ ಬಿ ಎನ್ ಎಕ್ಸ್ಪೀರಿಯನ್ಸ್. ಪಿಕ್ಚರ್ ಬರೋರು ಗ್ಯಾರಂಟಿ ವಾಪಸ್ ಹೋಗುವಾಗ ಮುಖದಲ್ಲಿ ಒಂದು ನಗು ಇಟ್ಕೊಂಡು ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಅವರು ಕ್ಯಾರಿ ಮಾಡ್ತಾರೆ ಅಂತ ಅನ್ನೋ ವಿಶ್ವಾಸ ನನಗೆ 100% ಇದೆ. ನನ್ನ ಹೆಸರು ಅನೂಪ್ ರೂಬೆನ್ಸ್. ಆ್ಯಂಡ್ ಇದು
It's a fifth film. So Sita Payana is very special to me because this is directed by none other than Arjun Sarja sir, the most handsome and evergreen hero of South Indian cinema, and above all, he is a very good human being, down to earth and very passionate about his work. And when I meet Arjun sir for the first time, I was little nervous, like, okay, he's a very big star, and how will be the journey and the work? But he was so sweet, and now he's my best friend. Thank you, Arjun sir, for everything. Sita Payana is a journey, and I have a great journey with Arjun sir, that I can say. And of course, the Sita Payana is very special because it is a very positive, feel-good movie, which everybody in the family, all ages, can come and watch happily and leave the theaters with a smile on their faces. ಅವರ ಟೆಕ್ನಿಷಿಯನ್ ಅದಾದ್ಮೇಲೆ ಈಗ ಒಂದು ಶೀಸ್ ಅನ್ ಆಂಟ್ರಪ್ರೂನರ್, ಒಂದು ಪ್ರೀಮಿಯಂ ಬ್ಯಾಗ್ಸ್ ಇದೆಲ್ಲ, ಅದನ್ನ ಬ್ಯಾಗ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಅನಿಮಲ್ ಲೆದರ್ನ ಯೂಸ್ ಮಾಡಲ್ಲ, ಪ್ರಾಣಿಗಳದ್ದು ಯಾವುದನ್ನು ಯೂಸ್ ಮಾಡಲ್ಲ. ಅನಿಮಲ್ ಲೆದರ್ ಮೇಡ್ ಔಟ್ ಆಫ್ ಆ್ಯಪಲ್, ಪೈನಾಪಲ್, ಕ್ಯಾಕ್ಟಸ್, ಈ ಥರದನ್ನೆಲ್ಲ ಬೇರೆ ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡಿಕೊಂಡು ಆ ಬ್ಯಾಗ್ನ ತಯಾರು ಮಾಡ್ತಿದ್ದಾರೆ. ಆ ಬ್ಯಾಗ್ ಹೆಸರು ಸರ್ಜಾ ಬ್ಯಾಗ್ಸ್ ಅಂತ. ಅದು ನನ್ನ ನೇಮೇ ಬೇಕು ಅಂದ್ಬಿಟ್ಟು ಕೇಳಿ ಸರ್ಜಾ ಅಂತಲೇ ಇಟ್ಕೋತೀನಿ ಅಂತ ಮಾಡಿರೋದು. ಸೊ ಅದನ್ನು ಆ ಕೆಲಸ ಮಾಡ್ತಿದ್ದಾರೆ. ತುಂಬ ಸಿನಿಮಾಗಳಲ್ಲೂ ಅವ್ರನ್ನ ಕೇಳಿದ್ರು ಅವ್ರು ಮಾಡಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಈಗ ಒಂದು ಸೆಕೆಂಡ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಎಲ್ಲಾನು. ತುಂಬ ಖುಷಿ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ಇದೆಲ್ಲ ಆರ್ಗ್ಯಾನಿಕ್ ಆಗಿ ಆಗೋಯ್ತು. ಇದು ಫುಲ್ ಪ್ಯಾಷನ್ ಪ್ರಾಜೆಕ್ಟ್ ನಮ್ಮ ಫುಲ್ ಫ್ಯಾಮಿಲಿಗೇನೆ. ಆ್ಯಂಡ್ ಐ ಜಸ್ಟ್ ಅಪ್ರಿಷಿಯೇಟ್ ಅಪ್ಪ ಸೋ ಮಚ್ ಫಾರ್ ಪುರಿಂಗ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ಈ ಮೂವಿಯಲ್ಲಿ. ಆಮೇಲೆ ಐಶು ಆ್ಯಂಡ್ ನಿರಂಜನ್, ಯು ಗೈಸ್ ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್ ಟ್ರೂಲಿ. ಆ್ಯಂಡ್ ಸೊ ಎಲ್ಲನೂ ಆರ್ಗ್ಯಾನಿಕ್ ಆಗಾಯಿತು. ಅಪ್ಪ ಒಂದಿನ ಸುಮ್ಮನೆ ಐಡಿಯಾಸೇ ಕೇಳ್ತಾ ಇದ್ರು. ಸೊ ಅಲ್ಲಿಂದ ಎಲ್ಲ ಸ್ಟಾರ್ಟ್ ಆಗಿ ಆಮೇಲೆ ಐಶುಗೆ ವಿ ಜಸ್ಟ್ ಟಾಕ್ ಅಬೌಟ್ ಫ್ಯಾಷನ್ ಆಲ್ ದ ಟೈಮ್. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ಟುಗೆದರ್. ಆ್ಯಂಡ್ ಸೊ ಐ ಎಂಜಾಯ್ಡ್ ಸೋ ಮಚ್. ನನಗೆ ಈ ಫಿಲ್ಮ್ ವರ್ಕ್ ಥರನೇ ಇರಲಿಲ್ಲ, ಜಸ್ಟ್ ಫನ್ ಥರ ಆಯಿತು ನನಗೆ. ಸೊ ಐ ಹೋಪ್ ಯು ಎಂಜಾಯ್ ಇಟ್. ದ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಎಮೋಷ್ನಲ್, ತುಂಬ ಫೀಲ್ ಗುಡ್ ಫಿಲ್ಮ್ ಇದು. ಎಲ್ಲರೂ ಅಳ್ತಾ ಹೋಗ್ತಾರೆ ಮೂವಿ ಥಿಯೇಟರಿಂದ ಅಂತ ನಾನು 100% ಹೇಳ್ಬೋದು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ನೀವೆಲ್ಲರೂ ನೋಡೋಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ, ಇಲ್ಲಿ ಬಂದಿರೋರಿಗೆಲ್ಲ. ನಾನು ನಿನ್ನೆ ಫಿಲ್ಮ್ ನೋಡಿದೆ. ಸೊ ಫಸ್ಟ್ ಆಫ್ ಆಲ್, ಈ ಫಿಲ್ಮಲ್ಲಿ ಮೇನ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರಲ್ಲ, ಅರ್ಜುನ್ ಸರ್. ಸೊ ಅವ್ರ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಅವ್ರ ಎಫರ್ಟ್ ಈ ಫಿಲ್ಮಲ್ಲಿ ಕಾಣಿಸುತ್ತೆ. ಮೇಕಿಂಗ್ ಆಗಿರ್ಬೋದು, ಅಥವಾ ಪ್ರೆಸೆಂಟೇಷನಲ್ಲಿ ಆಗಿರ್ಬೋದು, ಅಥವಾ ಎಲ್ಲದರಲ್ಲೂ. ಆಮೇಲೆ ಅಫ್ಕೋರ್ಸ್ ನನ್ನ ಫೇವ್ರೆಟ್ ಬಂದು ಈ ಫಿಲ್ಮಲ್ಲಿ ಮ್ಯೂಸಿಕ್, ಅನೂಪ್ ಸರ್ ಮಾಡಿರೋ ಮ್ಯೂಸಿಕ್ಕು. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ. I loved Niranjan and Aishwarya's performance in the movie. ತುಂಬ ವರ್ಷಗಳ ನಂತರ ನಾನು ನಿಮ್ಮೆಲ್ಲರೂ ಭೇಟಿ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಯಾವಾಗ ಇಲ್ಲಿ ಬರ್ತೀನೋ ನನಗೆ ಇಟ್ಸ್ ಲೈಕ್ ಕಮಿಂಗ್ ಹೋಮ್ ಅಂತ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಪ್ರೋತ್ಸಾಹ, ಅಷ್ಟೊಂದು ಆಕ್ಸೆಪ್ಟೆನ್ಸ್ ನಿಮ್ಮೆಲ್ಲರಿಂದ ನನಗೆ ಯಾವಾಗ್ಲೂ. ಆ್ಯಂಡ್ ಫಸ್ಟ್ಲಿ ಟು ಸ್ಟಾರ್ಟ್ ವಿತ್, ನೀವೆಲ್ಲರೂ ಕೇಳೋ ಪ್ರಶ್ನೆ, ಇಂಥ ದೊಡ್ಡ ಗ್ಯಾಪ್ ಆಗೋಯ್ತು ಅಂತ ಎಲ್ಲರೂ ಕೇಳೋದು ಅದೇ ಒಂದು ಪ್ರಶ್ನೆ ನನಗೆ. ಆಬ್ವಿಯಸ್ಲಿ ಒಂದು ಆ್ಯಕ್ಟರ್ ಡೆಬ್ಯೂ ಮಾಡಾದ್ಮೇಲೆ ಹೊಸ ಆ್ಯಕ್ಟರ್ ಯಾವತ್ತೂ ಬ್ರೇಕ್ ತಗೋಬೇಕು ಅಂತ ಬಯಸಲ್ಲ. ಬಟ್ ಅದೇ ಸಮಯದಲ್ಲಿ ವಿ ವಾಂಟ್ ಟು ಡೂ ಬೆಟರ್ ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಬೆಟರ್ ಸಿನಿಮಾಸ್ ಆಗಿರ್ಬೋದು, ಬೆಟರ್ ಪಾತ್ರಗಳಾಗಿರ್ಬೋದು ಮಾಡಬೇಕು ಅಂತ ಬಯಸ್ತೀವಿ. ಸೊ ನನಗೆ ನಡೆದಂಥ ವಿಷಯ ಬಂದು ಇಟ್ ವಾಸ್ ಸರ್ಕಮ್ಸ್ಟ್ಯಾನ್ಷಿಯಲ್ ಅಂತ ಹೇಳ್ಬೋದು.
ಅದೇ ಸಮಯದಲ್ಲಿ ಇಟ್ ವಾಸ್ ಸಮ್ ವರ್ ಕಾನ್ಷಿಯಸ್ ಚಾಯ್ಸಸ್. ಸೊ ವಿ ಆಲ್ವೇಸ್ ವಾಂಟ್ ಟು ಡೂ ಬೆಟರ್ ರೋಲ್ಸ್, ಬಟ್ ಆ ಥರ ಅವಕಾಶಗಳು ಕೂಡಿ ಬರಬೇಕು. ಆ್ಯಂಡ್ ಅದು ನನಗೆ ಸಿಕ್ಕಿದ್ದು ಸೀತಾ ಪಯಣ ಮೂಲಕ. ಆ್ಯಂಡ್ ಐ ಆಮ್ ವೆರಿ 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 ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಈ ಫಿಲಮ್ ನೋಡಿದ್ರೆ ಸ್ಟೆಲ್ಲರ್ ಕಾಸ್ಟ್ ನನಗೆ ಯುನೋ ಟು ವರ್ಕ್ ವಿತ್ ಸಿಕ್ತು. ಪ್ರಕಾಶ್ ರಾಜ್ ಅವರು, ಸತ್ಯರಾಜ್ ಅವರು, ಕೋವೈ ಸರಳ ಅವರು, ನಮ್ಮ KGF 2 ಅಲ್ಲಿ ಆ್ಯಕ್ಟ್ ಮಾಡಿದಂಥ ಸರಣ್ ಅವರು, ಸೋ ಮೆನಿ ವಂಡರ್ಫುಲ್ ಆ್ಯಕ್ಟರ್ಸ್ ಆ್ಯಂಡ್ ಕಲಿಯಂಥ ಸಾಕಷ್ಟು ವಿಷಯಗಳಿರುತ್ತೆ ನಮಗೆ. ಆ್ಯಂಡ್ ಆಫ್ಕೋರ್ಸ್ ಧ್ರುವ, ದಿಸ್ ಈಸ್ ಮೈ ಫಸ್ಟ್ ಫಿಲ್ಮ್ ಆ್ಯಕ್ಚುಲಿ. ಅಫಿಷಿಯಲ್ ಆಗಿ ಡ್ಯಾನ್ಸ್ ಮಾಡಿದ್ವಿ ಪ್ರೇಮ ಬರಹಾಲಿ. ದಿಸ್ ವಾಸ್ ಆರ್ ಫಸ್ಟ್ ಅಫಿಷಿಯಲ್ ಮೂವಿ ಟುಗೆದರ್. ಈಸ್ ಕಮ್ ಇನ್ ಆಸ್ ಬಸವಣ್ಣ. ಆ್ಯಂಡ್ ಮಾಸ್ ನಾವೆಲ್ಲರೂ ನೋಡಿದ್ದೀವಿ. ಮಾಸ್ ಪ್ಲಸ್ ಕ್ಲಾಸ್ ಪ್ಲಸ್ ಎಮೋಷನ್ ನೀವು ನೋಡ್ತೀರಾ ಧ್ರುವಂದು ಈ ಚಿತ್ರದಲ್ಲಿ. ಆ್ಯಂಡ್ ಆಫ್ಕೋರ್ಸ್ ಮೈ ಬಿಗ್ಗೆಸ್ಟ್ ಹೀರೋ ಆ್ಯಕ್ಷನ್ ಕಿಂಗ್ ಅರ್ಜುನ್ ಅವರಿದ್ದಾರೆ. ಆ್ಯಂಡ್ ಈ ಚಿತ್ರದಲ್ಲಿ ಐ ಹ್ಯಾವ್ ಶೇರ್ಡ್ ಸ್ಕ್ರೀನ್ ಸ್ಪೇಸ್ ವಿತ್ ಹಿಮ್. ಸೊ ಅದು ನನಗೆ ಆಸ್ ಅ ಫ್ಯಾನ್ ಗರ್ಲ್ ಇಟ್ ವಾಸ್ ಅ ಬಿಗ್ ಮೂಮೆಂಟ್ ನನಗೆ. ಆ್ಯಂಡ್ ಕಮಿಂಗ್ ಟು ನಿರಂಜನ್, ಮೈ ಕೋ ಆ್ಯಕ್ಟರ್, ನಿಜ ಹೇಳಬೇಕು ಅಂದರೆ ನಾನು 3 films ಓಲ್ಡ್. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ದ ಮೋಸ್ಟ್ ಸಪೋರ್ಟಿವ್ ಕೋಸ್ಟಾರ್ ವಾಸ್ ಅನ್ಡೌಟೆಡ್ಲಿ ನಿರಂಜನ್. ಬಿಕಾಸ್ ನಮ್ಮ ತಂದೆ ನನಗೆ ಒಂದು ಅಡ್ವೈಸ್ ಕೊಟ್ಟಿರೋದು, ವೆನ್ ಎವರ್ ಯು ವರ್ಕ್ ಇನ್ ಮೂವೀಸ್, ಒಂದು ಫಿಲಮ್ನ ಟೊಟ್ಯಾಲಿಟಿ ಆಗಿ ನೋಡು, ಸ್ವಾರ್ಥ ಯಾವತ್ತೂ ಇರಬಾರ್ದು, ಯು ಶುಡ್ ಸಿ ಟೊಟ್ಯಾಲಿಟಿ. ಆ್ಯಂಡ್ ಆ ಸ್ಕೂಲ್ ಆಫ್ ಥಾಟ್ ನನಗೆ ನಿರಂಜನಲ್ಲಿ ಕಾಣಿಸ್ತು. ಸೊ ವೆನ್ ಯು ಆರ್ ಲೈಕ್ ಮೈಂಡೆಡ್, ವರ್ಕಿಂಗ್ ಟುಗೆದರ್ ಬಿಕಮ್ಸ್ ವೆರಿ ವೆರಿ ಈಸಿ. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಫೈಟ್ಸ್ ಆರ್ ಅಮೇಝಿಂಗ್. ಸೊ ಆರ್ ಕೆಮಿಸ್ಟ್ರಿ ವರ್ಕ್ಡ್ ಔಟ್ ರಿಯಲಿ ವೆಲ್ ಈ ಚಿತ್ರದಲ್ಲಿ. ಆ್ಯಂಡ್ ಮ್ಯೂಸಿಕ್, ಅನೂಪ್ ಸರ್, ಯಾರ್ಯಾರು ನಮ್ಮ ಫಿಲಮ್ ನೋಡಿದಾರೋ, ಇಫ್ ದೇ ಅಪ್ರಿಷಿಯೇಟ್ ಆ ಪರ್ಫಾರ್ಮೆನ್ಸಸ್, ಒಂದು ದೊಡ್ಡ ಚಂಕ್ ಆಫ್ ಕ್ರೆಡಿಟ್ ಗೋಸ್ ಟು ದ ಮ್ಯೂಸಿಕ್. ಬಿಕಾಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಅಪ್ಪ ಬಂದು ಹಿ ವುಡ್ ಆಲ್ವೇಸ್ ಪ್ಲೇ ದ ಮ್ಯೂಸಿಕ್. ಸೊ ನಮಗೆ ಟು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ಸ್ ಇಟ್ ವಾಸ್ ಸೋ ಈಸಿ. ಆ್ಯಂಡ್ ಪ್ರತಿಯೊಂದು ಹಾಡೂ ಅಷ್ಟು ಚೆನ್ನಾಗಿ ಬಂದಿದೆ. ಐ ಥಿಂಕ್ ಒಂದು ಫಿಲಮ್ ತುಂಬ ವರ್ಷಗಳ ನಂತರ ನಾವು ತಿರುಗಿ ನೋಡಿದ್ರೆ ದ ಆಲ್ಬಮ್ ವಿಲ್ ಬಿ ದ ಬಿಗ್ಗೆಸ್ಟ್ ಕನೆಕ್ಟಿಂಗ್ ಫ್ಯಾಕ್ಟರ್. ಆ ರೀತಿಲಿ ಪ್ರತಿಯೊಂದು ಹಾಡೂ ತುಂಬ ಚೆನ್ನಾಗಿದೆ, ನಮ್ಗೆ ತುಂಬ ಹೆಮ್ಮೆ. ಆ್ಯಂಡ್ ಎಸ್, ಇಟ್ಸ್ ವಂಡರ್ಫುಲ್. ಆ್ಯಂಡ್ ಆಫ್ಕೋರ್ಸ್ ನನ್ನ ಗುರು, ನಾನು ಹೇಳ್ದಾಗೆ ಐ ಆಲ್ವೇಸ್ ಲುಕ್ ಎಟ್ ಹಿಮ್ ಆಸ್ ಮೈ ಗುರು. ನಮ್ಮ ತಂದೆ, ನಿರ್ದೇಶಕರು, ನಿರ್ಮಾಪಕರು, ಆ್ಯಂಡ್ ನನಗೆ ಅವಕಾಶ ಮತ್ತೆ ಕೊಟ್ಟಂಥ ಡೈರೆಕ್ಟರ್. ಸೊ ಹಿ ಬಿಲೀವ್ಸ್ ಇನ್ ಮೀ. ದ ಓನ್ಲಿ ಪರ್ಸನ್, ಮೈ ಓನ್ಲಿ ಮೇನ್ ಪಿಲ್ಲರ್ ಬಂದು ನಮ್ಮ ತಂದೆ. ಸೊ ಈ ಫಿಲ್ಮಲ್ಲಿ ನಾನು ಅವ್ರ ಶ್ರಮ ನೋಡಿದ್ದೀನಿ. ಆ್ಯಂಡ್ ಆ್ಯಸ್ ಅ ಫ್ಯಾನ್ ಆಫ್ ಹಿಸ್ ಹಿಮ್ ಆನ್ ಸ್ಕ್ರೀನ್ ಆ್ಯಕ್ಟಿಂಗ್ ಆ್ಯಂಡ್ ಹಿಸ್ ಮೂವೀಸ್, ಐ ಕ್ಯಾನ್ ಟೆಲ್ ಈ ಫಿಲಮ್ ಅನ್ಡೌಟೆಡ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ತಂಗಿ ಹೇಳ್ದಾಗೆ ಪ್ರತಿಯೊಬ್ಬರು ಮೂವಿ ನೋಡಾದ್ಮೇಲೆ ದೇ ಹ್ಯಾವ್ ವಾಕ್ಡ್ ಔಟ್ ವಿತ್ ಟಿಯರ್ಸ್ ಆಫ್ ಜಾಯ್ ಆರ್ ಹ್ಯಾಪಿನೆಸ್ ಆರ್ ವಾಟ್ ಎವರ್. ಸೊ ಇಟ್ ಈಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ನನಗೆ ಪ್ಲೇಯಿಂಗ್ ಸೀತಾ ತುಂಬಾ ಸ್ಪೆಷಲ್ ಆಗಿತ್ತು. ಈ ಫಿಲಮ್ ನೋಡಾದ್ಮೇಲೆ ಯಾರಾದರೂ ಒಬ್ಬರು ಬಂದು ಈ ಫಿಲಮ್ ನನಗೆ ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ರೆ, ಐ ವುಡ್ ಫೀಲ್ ಇಟ್ಸ್ ವರ್ತ್ ದ ವೇಟ್, ವರ್ತ್ ಮೈ ವೇಟ್. ಸೊ ನಾವು ನಮ್ಮ ಡ್ಯೂ ಮಾಡಿದ್ದೀವಿ. ವಿ ಬಿಲೀವ್ ವಿ ಮೇಡ್ ಅ ಗ್ರೇಟ್ ಫಿಲ್ಮ್. ತುಂಬ ಹೆಮ್ಮೆ ಇದೆ ನನಗೆ. ಸೊ ಇವಾಗ ನೀವು ಆಡಿಯನ್ಸಸ್ಗೆ ಈ ಫಿಲಮ್ನ ತಲುಪಿಸ್ಬೇಕು. ಆ್ಯಂಡ್ ಆಡಿಯನ್ಸಸ್ ಥಿಯೇಟರಿಗೆ ಬಂದು ಫಿಲಮ್ನ ನೋಡಬೇಕು. ಸೊ 14th February ನಾವೆಲ್ಲರೂ ವೇಟ್ ಮಾಡ್ತಿದ್ದೀವಿ. ಅಡ್ವಾನ್ಸ್ಡ್ ವ್ಯಾಲೆಂಟೈನ್ಸ್ ಡೇ ವಿಶಸ್. ಸಿ ಯು ಸೂನ್. ಥ್ಯಾಂಕ್ ಯು.